गजाननं भूतगणादिसेवितं कपित्थजम्बूफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अपारकरुणासिन्धुं ज्ञानदं शान्तरूपिणं श्रीचन्द्रशेखरगुरुं प्रणमामि मुदान्वकम्। माता च पार्वती देवी पिता देवो महेश्वरः बान्धवा शिवभक्ताश्च स्वदेशो भुवनत्रयम्। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते। जय नारायणि नमोऽस्तुते। ಪಂಪಾ ಮಹಾತ್ಮೆ 2ನೇ ಅಧ್ಯಾಯ. ಸಪ್ತರ್ಷೀಣಾಂ ಪಂಪಾ ಕ್ಷೇತ್ರಾಗಮನಂ 21ನೇ ಶ್ಲೋಕದಿಂದ. ಕದಾಚಿ ಋಷಿವಾಕ್ಯೈಸ್ತೆ ಶ್ರುತ್ವಾ ಮಹಾತ್ಮ್ಯಮಿಷ್ಟದಂ ವಿರೂಪಾಕ್ಷಸ್ಯ ಚರಿತಂ ಗೀಯಮಾನಂ ಮಹರ್ಷಿಭಿಃ. ಋಷಿವಾಕ್ಯಗಳಿಂದ ವಿರೂಪಾಕ್ಷನ ಇಷ್ಟದಾಯಕ ದಿವ್ಯ ಚರಿತಾಮೃತವನ್ನು ಕೇಳಿದ ಎಲ್ಲ ಋಷಿಗಳು ಅದನ್ನು ಗಾಯನ ಮಾಡುತ್ತಿದ್ದರು. ನೈಮಿಷಾರಣ್ಯ ನಿಲಯೈ ಸಹ ಶಿಷ್ಯ ಪ್ರಶಿಷ್ಟಕೈಃ ತಚ್ಛ್ರುತ್ವಾ ಮುನಯಃ ಸರ್ವೇ ಮಹಾದಾಶ್ಚರ್ಯ ಸಂಯುತಾಃ. ಸಪ್ತಋಷಿಗಳು ತಮ್ಮ ನೈಮಿಷಾರಣ್ಯ ಕುಟೀರಗಳಲ್ಲಿ ಶಿಷ್ಯರು ಮತ್ತು ಅವರ ಶಿಷ್ಯರೊಂದಿಗೆ ಅದನ್ನು ಹಾಡುತ್ತಿರುವುದನ್ನು ಕೇಳಿ ಶೌನಕಾದಿ ಸರ್ವಮುನಿಗಳು ಬಹಳ ಆಶ್ಚರ್ಯದಿಂದ ತುಂಬಿದವರಾದರು. ಗಚ್ಚಾಮೋ ಯತ್ರ ಪಂಪಾಯಾಃ ಕ್ಷೇತ್ರಮಸ್ತಿ ಭೂತಲೆ ಸಾಧಯಾಮೋ ಬಹೂನಿಷ್ಠಾನ್ ವಿರೂಪಾಕ್ಷಾದ್ವಯಂ ವರಾನ್. ಭೂಮಿಯ ಯಾವ ಭಾಗದಲ್ಲಿ ಪಂಪಾ ಕ್ಷೇತ್ರವಿದೆಯೋ ಅಲ್ಲಿಗೆ ಹೋಗೋಣ. ನಾವು ವಿರೂಪಾಕ್ಷನಿಂದ ಹಲವು ಇಷ್ಟಾರ್ಥಗಳನ್ನು ಪಡೆಯೋಣ ಮತ್ತು ವರಗಳನ್ನು ಪಡೆದುಕೊಳ್ಳೋಣ. ವಿರೂಪಾಕ್ಷಸ್ತು ವಿಶ್ವೇಸ್ತುಂಗಭದ್ರಾತು ಜಾಹ್ನವೀ ಪಂಪಾ ಕಾಶೀ ಸಮಾ ದಿವ್ಯಾ ಭುಕ್ತಿ ಮುಕ್ತಿ ಪ್ರದಾಯಿನಿ. ವಿರೂಪಾಕ್ಷನು ವಿಶ್ವೇಶನು ತುಂಗಭದ್ರೆಯಾದರೂ ಗಂಗಾ ಸಮಾನಳು. ಪಂಪಾ ಕ್ಷೇತ್ರವು ಕಾಳಿಯಂತೆ ದಿವ್ಯವೂ ಭಕ್ತಿ ಮುಕ್ತಿಪ್ರದವೂ ಆಗಿದೆ. ಇತಿ ನಿಶ್ಚತ್ಯತೆ ಸರ್ವೇ ಪಂಪಾಂ ಪ್ರತಿಯೈರ್ಧೃತಂ ತತ್ರ ತತ್ರ ಪುರಾಣ್ಯಾಹು ತೀರ್ಥಾತೀವ ಶುಭಾನಿ ಚ. ಹೀಗೆ ನಿಶ್ಚಯ ಮಾಡಿ ಅವರೆಲ್ಲರೂ ಪಂಪಾ ಕ್ಷೇತ್ರದ ಕಡೆಗೆ ಶೀಘ್ರವೇ ಹೊರಟರು. ಅಲ್ಲಲ್ಲಿಯೇ ಅನೇಕ ಶುಭಕರವಾದ ಪುರಗಳನ್ನು ಬೇಗನೆ ದಾಟಿ ನದಿ ಕ್ಷೇತ್ರ ಗಿರೀನ್ ಪುಣ್ಯ ನವಲೋಕ್ಯ ತತಸ್ತತಃ ಪುಣ್ಯಾನ್ಯರಣ್ಯಾನಿ ಮುನೀನ್ ಯೋಗನಿಷ್ಠಾನ್ ಸುಪೂಜ್ಯ ಚ. ಪುಣ್ಯಕರ ನದಿಗಳನ್ನು, ಕ್ಷೇತ್ರಗಳನ್ನು, ಪರ್ವತಗಳನ್ನು ಮತ್ತೆ ಮತ್ತೆ ನೋಡುತ್ತಾ ಪುಣ್ಯಕರವಾದ ಅರಣ್ಯಗಳನ್ನು, ಮುನಿಗಳನ್ನು, ಯೋಗನಿಷ್ಠರನ್ನು ಸಹ ಪೂಜಿಸಿ ಬಹುದೂರಂಗತಾಸ್ತೆ ವೈ ದಕ್ಷಿಣಾಶಾವಕಾಶಿನಃ ವಿಚಾರ್ಯ ತತ್ರ ತತ್ರ ಸ್ಥಾನ್ ಋಷೀನ್ ಪಂಪಾಪುರಿ ಸ್ಥಳಂ. ದಕ್ಷಿಣ ದಿಕ್ಕಿನ ಕಡೆಗೆ ಹೋಗುವ ಅಭಿಲಾಷೆಯುಳ್ಳ ಅವರು ಬಹಳ ದೂರದವರೆಗೆ ಪಯಣಿಸಿದರು. ಅಲ್ಲಲ್ಲಿಯೇ ಹಾದಿಯ ಮಧ್ಯೆ ನೆಲೆಸಿದ್ದ ಋಷಿಗಳನ್ನು ಪಂಪಾಪುರಿ ಕ್ಷೇತ್ರದ ನೆಲೆಯ ಬಗ್ಗೆ ವಿಚಾರಿಸುತ್ತಾ ಅತ್ರೈವ ವರ್ತತೆ ಪಂಪಾ ಹೇಮಕೂಟಸ್ಯ ಸನ್ನಿಧೌ ಶ್ರುತ್ವಾಪ್ಯೇವಂ ಶ್ರುತ್ವಾಶ್ಯೇವಂ ವಚಸ್ತೇಷಾಂ ಭಕ್ತಿ ನಮ್ರಾ ಅಮಹರ್ಷಯಃ. ಇಲ್ಲಿಯೇ ಹೇಮಕೂಟ ಸನ್ನಿಧಿಯಲ್ಲಿಯೇ ಪಂಪಾ ಕ್ಷೇತ್ರವೂ ಇದೆ. ಈ ಮಾತನ್ನವರ ಮೂಲಕ ಕೇಳಿ ಸಪ್ತರ್ಷಿಗಳು ಭಕ್ತಿ ಮತ್ತು ನಮ್ರತೆಯಿಂದ ಕೂಡಿದ್ದರು. ದದೃಶುನ್ನ ಪುರೀ ಪಂಪಾಂ ಸಮೀಪಸ್ಥಾಮಪಿ ದ್ವಿಜಾಃ ಚಿಂತಾಮವಾಪುರತ್ಯಂತಂ ಕ್ಷೇತ್ರ ದರ್ಶನ ಕೌತುಕಾಃ
ವಿಪ್ರರು ಹತ್ತಿರದಲ್ಲಿಯೇ ಇದ್ದರೂ ಪಂಪಾಪುರಿಯನ್ನು ಕಾಣಲಾಗಲಿಲ್ಲ. ಕ್ಷೇತ್ರ ದರ್ಶನ ಕುತೂಹಲವುಳ್ಳ ಆ ಸಪ್ತರ್ಷಿಗಳು ಎದೆಯಲ್ಲಿ ಚಿಂತೆ ಉಳ್ಳವರಾದರು. ಕಸ್ಮಾದ್ದೇತೋರ್ಹಾಸ್ಮಾಭಿಃ ಪರ್ಯಂ ನಾವಲೋಕಿತಾ ಕಿಂ ಮಾರ್ಗವೃತ್ಯೋಸ್ಮಾಕಂ ಮನಾಂಸಿ ವಿಕಲಾನಿ ಕಿಂ. ಯಾವ ಕಾರಣದಿಂದ ಈ ಪುರಿಯು ನಮ್ಮಿಂದ ದೃಷ್ಟಿ ದೂರವಾಯಿತು, ನೋಡಲಾಗಲಿಲ್ಲ? ಏನು ನಮ್ಮಿಂದ ಪ್ರಯಾಣಿಸಬೇಕಾದ ಮಾರ್ಗದಲ್ಲಿ ವ್ಯತ್ಯಾಸ ಮಾಡಲಾಯಿತೆ, ಅಥವಾ ನಮ್ಮ ಮನಸ್ಸುಗಳು ವಿಕಲಗಳಾಗಿರುವೆ ಎಂದು ಪ್ರಶ್ನಿಸಿಕೊಂಡರು. ಬಹುದೂರ ಮಹಾಯಾತಾ ಮಾರ್ಗಶ್ರಾಂತಾ ಕ್ಷುಧಾಕುಲಾ ವ್ಯಾಕುಲಾಸ್ಮ ವಯಂ ಸರ್ವೇ ದೇವೋಸ್ಮಾ ಸುಗತ ಸ್ಪೃಹಃ. ಬಹಳ ದೂರ ಮಾರ್ಗವನ್ನು ಶ್ರಮಿಸಿ ಇಲ್ಲಿ ಬಂದು ಬಹಳ ಬಳಲಿದೆವು, ಹಸಿವೆಯಿಂದ ದಹಿಸಿದೆವು, ಚಿಂತಾಮಗ್ನರಾಗಿರುವೆವು, ನಾವೆಲ್ಲರೂ ವ್ಯಾಕುಲಿತರಾಗಿವೆವು. ದೇವರು ನಮ್ಮ ವಿಷಯದಲ್ಲಿ ಕರುಣೆ ಇಲ್ಲದವನಾಗಿರುವನು. ಕೇನೋಪಾಯೇನ ನಗರಂ ಪಶ್ಯಾಮೋದ್ಯ ಸಮೀಪತಃ ಇತಿ ಚಿಂತಾ ಸಮಾಯುಕ್ತ ಸಮಾಜಗ್ಮು ಸಮೀಪತಃ. ಯಾವ ಉಪಾಯದಿಂದ ಈಗ ಸಮೀಪದಿಂದ ನೋಡಬಹುದು ಎಂದು ಚಿಂತಾಮಗ್ನರಾಗಿ ಸಮೀಪಕ್ಕೆ ಬಂದರು. ಭಸ್ಮಧೂಳಿತ ಸರ್ವಾಂಗ ರುದ್ರಾಕ್ಷಾಭರಣಾನ್ವಿತಾ ಸ್ತೋತುಂ ಪ್ರಾರಭಿರೇ ದೇವಂ ವಿರೂಪಾಕ್ಷಂ ಸಭಕ್ತಿತಃ. ಸರ್ವಾಂಗಗಳಲ್ಲಿ ಭಸ್ಮದಿಂದ ಲೇಪಿತರಾಗಿ ರುದ್ರಾಕ್ಷಗಳ ಆಭರಣಗಳಿಂದ ಅಲಂಕೃತರಾದ ವಿರೂಪಾಕ್ಷ ದೇವನು ಭಕ್ತಿಯಿಂದ ಸ್ತುತಿಸಲು ಪ್ರಾರಂಭ ಮಾಡಿದರು. ಸಪ್ತರ್ಷಯವೂಚುಃ ಸ್ವಾಮಿನ್ನಮಸ್ತೆ ಅಖಿಲ ದೇವ ಶಂಭೋ ಪ್ರಸೀದ ವಿಶ್ವೇಶ್ವರ ವಿಶ್ವರೂಪ ಸಂಸಾರವಾರ್ಧೌ ಸುನಿಮಗ್ನ ಚಿತ್ತಾಂ ಅಸ್ಮಾನ್ ಸಮುತ್ತಾರ ದೇವ ದೇವಾಂ. ಸರ್ವಸ್ವಾಮಿಯೇ, ಶಂಭುವೇ, ನಿನಗೆ ನಮಸ್ಕಾರ. ವಿಶ್ವೇಶ್ವರ, ವಿಶ್ವರೂಪನೇ, ನಮ್ಮ ಮೇಲೆ ಪ್ರಸನ್ನನಾಗು. ದೇವದೇವನೇ, ಸಂಸಾರ ಸಾಗರದಲ್ಲಿ ಗಹನನಾಗಿ ಮುಳುಗಿರುವ ನಮ್ಮ ಚಿತ್ತಗಳನ್ನು ಆದರದಿಂದ ಮೇಲೆತ್ತಿ ಉದ್ಧಾರ ಮಾಡು. ತ್ವತ್ಪಾದ ಸಂದರ್ಶನತೋ ಭವತುಲ್ಯಂ ಭೂತಶ್ಚ ಪಾಪೋ ಅಘ್ಯ ಸಂಚಯಾರ್ದಿತಃ ಕಿಂ ವರ್ಣಯಾಮ ಶಿವತೆ ದಯಾಳುತಾಂ ಚಂಡಾಲ ದೇವೇಶು ಸಮಾನ ಭಾವಂ. ನಿನ್ನ ಪಾದ ಸಂದರ್ಶನದಿಂದಷ್ಟೇ ಸಾಕು. ಪಂಚಮನು ಸಹ ಪಾಪ ಸಂಚಯದಿಂದ ಮುಕ್ತನಾಗುವನು. ನೋವು ನಿವಾರಿತನಾಗಿ, ಹೇ ದೇವ ಶಿವನೇ, ನಿನ್ನ ದಯೆಯನ್ನು ಹೇಗೆ ವರ್ಣಿಸೋಣ? ಚಂಡಾಲ ಮತ್ತು ದೇವತೆಗಳ ಈರ್ವದಲ್ಲಿ ನಿನ್ನ ದಯಾಳುತನದಲ್ಲಿ ಇಬ್ಬರು ಸಮಾನ ಭಾಗಿಗಳು. ಕ್ಷೇತ್ರಂತ ವೇದಂ ತ್ವರಿತಂ ಫಲಪ್ರದಂ ಸತ್ಪುಣ್ಯಕಾಯೈಕ ನಿಷೇವ್ಯಮೇವಂ ನಿಶ್ಚಿತ್ಯ ತದ್ದರ್ಶನ ಸಕ್ತ ಚಿತ್ತಾನ್ ಅಸ್ಮಾನ್ ಕುರುತ್ವಂ ಸಮನೋರಥಾನಿಹ. ಇದು ನಿನ್ನ ಕ್ಷೇತ್ರವು, ಶೀಘ್ರವೇ ಫಲಕಾರಿಯು. ಈ ರೀತಿಯ ಫಲವನ್ನು ಹೊಂದಲು, ಸತ್ಪುಣ್ಯ ಗಳಿಸಲು ಈ ಶರೀರವೇ ಸೇವೆಗೈಯಲು ಯೋಗ್ಯವು. ನಿನ್ನ ಎಂದು ನಿಶ್ಚಯಗೊಂಡು ನಮ್ಮ ಚಿತ್ತವನ್ನು ನಿನ್ನ ದರ್ಶನದಲ್ಲಿ ಆಸಕ್ತಿ ಬೆಳೆಯುವಂತೆ ನಮ್ಮ ಚಿತ್ತಗಳನ್ನು ಸಿದ್ಧಗೊಳಿಸು. ನೀನು ನಮ್ಮ ಈ ಮನೋರಥಗಳನ್ನು ಪೂರೈಸುವ ಕೃಪೆ ಮಾಡು. ಅಸ್ಮಾದಪಿ ಕ್ಷೇತ್ರಾವರಾನ್ನ ಚಾನ್ಯತ್ ಕ್ಷೇತ್ರಂ ಮಹಾಪಾಪ ಸುತಾಪನಾಶಕಂ ತಸ್ಮಾದವಶ್ಯಂ ವಯಮಂಬಿಕಾಧವಂ ಕ್ಷೇತ್ರಾದಿನಾಥಂ ಶರಣಂ ವ್ರಜಾಮಃ. ಮಹಾಪಾಪದಿಂದ ಬಂದೊದಗುವ ತಾಪನಾಶಕವು ಈ ಕ್ಷೇತ್ರಕ್ಕಿಂತ ಮಿಗಿಲಾದುದು ಮತ್ತೊಂದು ಕ್ಷೇತ್ರವೂ ಇಲ್ಲ. ಆದ್ದರಿಂದ ನಾವು ಅಂಬಿಕಾಪತಿಯಾದ ಕ್ಷೇತ್ರಪತಿಯೂ ಆದ ಶಿವನನ್ನು ಶರಣು ಹೋಗುತ್ತೇವೆ. ಪ್ರಾಚೀನ ವಾಚಂ ಯಮಿ ಪುಂಗವಾಸ್ತೆ ಪರಾತ್ಮ ಸಂಜಾತ ಸುಖಾತುಕಾದಿಪ ತಪಾಂ ಶನೇಕಾನಿ ವಿಧಾಯ ತೀವ್ರಂ ಸಿದ್ಧಿಂಗತಾ ಸಿದ್ಧ ಸಮೃದ್ಧಯಃ. ಯಮನಿಯಮಾದಿಗಳ ಅನುಷ್ಠಾನದಲ್ಲಿ ಅದ್ವಿತೀಯರಾದ ಅವರು ತಮ್ಮ ಆತ್ಮದಲ್ಲಿ ಉಂಟಾದ ಕುತೂಹಲದಿಂದ ಇಲ್ಲಿ ಹಲವು ವಿಧವಾದ ತೀವ್ರವಾದ ತಪಸ್ಸುಗಳನ್ನು ಆಚರಿಸಿ
ಸಿದ್ಧಿ ಸಮೃದ್ಧಿಯುಳ್ಳವರಾಗಿ ಸಿದ್ಧಿಯನ್ನು ಪಡೆದರು ಎಂಬುದನ್ನು ಬಹಳ ಪ್ರಾಚೀನವಾದ ಮಾತು. ಹಂತಾಗವಾಂ ಬ್ರಾಹ್ಮಣ ಪುಂಗವಾನಾಂ ವಿನಾಶಕರ್ತ ಕನಕಾಪಹರ್ತ ಮೈರೇಯಿ ಪಾಯಿ ಗುರು ತಲ್ಪತಾಯಾಯಿ ಮುಕ್ತೋ ಭವತ್ಯತ್ರ ಭವತ್ಪ್ರಸಾದಾತ್. ಗೋವುಗಳ ಹತ್ಯೆ ಮಾಡಿದವನು ಬ್ರಾಹ್ಮಣ ಶ್ರೇಷ್ಠರ ವಿನಾಶಕಾರಿಯು, ಚಿನ್ನವನ್ನು ಕದ್ದವನು, ಮದರೆಯನ್ನು ಹೀರಿದವನು, ಗುರುವಿನ ತಲ್ಪದಲ್ಲಿ ಮಲಗಿದವನು, ಇಂತಹವರೆಲ್ಲರೂ ನಿಮ್ಮ ಅನುಗ್ರಹದಿಂದ ಮುಕ್ತರಾಗುತ್ತಾರೆ. ಸಂಸಾರದ ಅವಾನಲದಾಹ ತಪ್ತಾನ್ ಅನ್ಯಾನನ್ಯಾ ಮರಯಾಚಮಾನಾನ್ ಗೌರೀ ಮನೋನಾಥ ಕೃಪಾ ಕಟಾಕ್ಷೈರಾನಂದಿತಾನಾಶು ಕುರುಷ್ವದೀನಾನ್. ಸಂಸಾರವೆಂಬ ದಾವಾನಲದ ದಳ್ಳುರಿಯ ಬಿಸಿಯಿಂದ ಸುಟ್ಟು ಹೋಗಿರುವವರನ್ನು, ಅನನ್ಯರಾದ ನಿನ್ನ ಹೊರತು ಅನ್ಯರನ್ನು ಯಾಚಿಸದ ಗೌರಿ ಮನೋನಾಥನೇ, ನಿನ್ನ ಕೃಪಾ ಕಟಾಕ್ಷಗಳಿಂದ ದೀನರಾದ ನಮ್ಮನ್ನು ಶೀಘ್ರವೇ ಆನಂದಿತರನ್ನಾಗಿ ಮಾಡು. ಹರಿ ಓಂ ತತ್ಸತ್. ಹರ ಹರ ಶಂಕರ ಜೈ ಜೈ ಶಂಕರ. ಹರ ಹರ ಶಂಕರ ಜೈ ಜೈ ಶಂಕರ.